ಪ್ಲೀಸ್ ಪ್ರಣವ್, ಇನ್ನೊಂದೆರಡು ದಿವಸ ಇಲ್ಲೇ ಇರ್ತೀನಿ. ಇರ್ಬೋದಿತ್ತು, ಆದರೆ ನಾನು ಬ್ಯಾಚುಲರ್, ಒಬ್ಬನೇ ಇರೋದು. ಒಟ್ಟಾರದ ಜನ ಸರಿ ಇಲ್ಲ, ಬಾಯಿ ಬಂದಾಗ ಮಾತಾಡ್ಬಿಡ್ತಾರೆ. ಏನ್ ಮಾಡೋದು? ಪ್ರಣವ್, ಅಟ್ಲೀಸ್ಟ್ ಒಳಗಾದ್ರೂ ಬರ್ತೀನೋ? ದಾರಿಲಿ ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ. ಬೇಡ ವಿಶಾಖ, ಇಲ್ಲಿರೋರೆಲ್ಲ ತಪ್ಪು ತಿಳ್ಕೊತಾರೆ. ನಿನ್ ಗಂಡನ ಮನೆಗೆ ಹೋಗ್ಬಿಡು. ಗಂಡನ ಮನೆನಾ? ವಿಶು ಮನೆಗೆ ಹೋಗು. ಇಲ್ಲಿರೋದು ಸರಿಯಲ್ಲ, ಓಕೆನಾ? ಪ್ಲೀಸ್ ಕಣೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಶಾಖ. ಇಲ್ಲಿ ನಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ, ಅಂಥದ್ರಲ್ಲಿ ಇನ್ನೊಬ್ಬರನ್ನ ನೋಡ್ಕೊಳ್ಳೋದು ನನ್ನಿಂದ ಆಗಲ್ಲಪ್ಪ. ಐಮ್ ಸಾರಿ ಸ್ವೀಟ್. ಓಕೆ, ಐಮ್ ಸಾರಿ. ಪ್ರಣವ್, ಪ್ರಣವ್ ಪ್ಲೀಸ್ ಕಣೋ, ಹಾಗೆ ಮಾಡ್ಬೇಡ ಕಣೋ. ಪ್ರಣವ್ ಪ್ಲೀಸ್ ಕಣೋ, ನಾನು ನಿನ್ನನ್ನೇ ನಂಬಿದ್ದೀನಿ ಕಣೋ. ಎಲ್ಲರೂ ನನ್ನ ಕೈ ಬಿಟ್ರು ಕಣೋ. ಪ್ರಣವ್ ಪ್ಲೀಸ್ ಬಾಗಿಲು ತೆಗಿ. ಪ್ರಣವ್ ಪ್ಲೀಸ್ ಕಣೋ. ಪ್ರಣವ್ ತೆಗಿಯೋ. 2 ದಿವಸ ಇರ್ತೀನಿ ಕಣೋ. ಅಯ್ಯೋ ದೇವ್ರೆ, ಯಾಕೆ ಎಲ್ರು ನಿನಗೆ ಹೀಗೆ ಮಾಡ್ತಿದ್ದಾರೆ? ಈಗ ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ಸರಿ ಸರಿ, ಆ ಕೇಟರ್ಸ್ನೆಲ್ಲ ಬೇಗ ಕಳಿಸ್ಬಿಡಿ, ಲೇಟ್ ಮಾಡ್ಸಕ್ ಹೋಗ್ಬೇಡಿ. ಓಕೆ ಓಕೆ ಓಕೆ. ಚಂಪಾ, ನೋಡಮ್ಮ, ಇದನ್ನ ಚಿಕ್ಕ ಯಜಮಾನ ರೂಮ್ನಲ್ಲಿ ಇಟ್ಬಿಡು. ಆಮೇಲೆ ಆ ರಾಮುಗೆ ಹೇಳು ಅಲ್ಲಿ ಗಾರ್ಡನ್ ಅಲ್ಲೆಲ್ಲ ಲೈಟಿಂಗ್ಸ್ ನೋಡ್ಕೊಳ್ಳೋದಕ್ಕೆ ಅಂತ, ಸರಿನಾ? ಪ್ರದೀಪ, ನೀನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋ, ತುಂಬಾ ಕೆಲಸ ಇರುತ್ತೆ. ಪ್ರದೀಪ, ಅಲ್ಲ ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನಗವೆಲ್ಲ ಆಗಲ್ಲ. ಆಗಲ್ಲ ಕಣಪ್ಪ. ಈ ವಿಷಯ ನನಗ್ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಾ, ಹೇಳು. ಚಿಕ್ಕಪ್ಪ, ನಾನು ಅಜ್ಜಿ ಅಮ್ಮ ರಾಧಿಕಾ ನಮ್ಮ ಕುಲದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಬರೋದು ಸ್ವಲ್ಪ ಲೇಟ್ ಆಗತ್ತೆ. ನೋಡು ವಿಷಯ, ದೇವಸ್ಥಾನ ಅನ್ಕೊಂಡು ತುಂಬಾ ಲೇಟ್ ಮಾಡಕ್ ಹೋಗ್ಬೇಡ. ನಿಮಗೋಸ್ಕರ ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಬಂದ್ಬಿಡು. ಹಾ, ಸರಿ ಸರಿ. ಪ್ರದೀಪ, ನಮ್ಮ ವಿಷು ರಾಧಿಕಾನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಲ್ವಾ? ಆದ್ರೆ ಅದರಿಂದ ನಮ್ಮ ಕುಟುಂಬಕ್ಕೆ ಏನು ಲಾಭನೇ ಆಗ್ಲಿಲ್ವಲ್ಲ? ಅದು ಸರಿ. ರಾಧಿಕಾ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಅವಳಿಗೂ ಮಗು ಆಗುತ್ತೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ ನನಗೆ. ಹೌದೌದೌದು. ಮಾವ, ಒಂದ್ ವೇಳೆ ಮಗು ಆದ್ರೂ ಆ ಮಗು ನಮ್ ಜಾತಿದು ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕರೆಕ್ಟ್ ಆಗಿ ಹೇಳಿ. ರಮ್ಯಾ, ನನಗೀಗ್ಲೂ ವಿಷು ಹೆಂಡತಿ ಅಂದ್ರೆ ವಿಶಾಖನೇ ಕಣ್ಮುಂದೆ ಬರ್ತಾಳೆ. ನೀ ಏನೇ ಹೇಳು, ಆ ಮದುವೆ ಆಗಿತ್ತಲ್ಲ, ಆ ಥರ ಈ ಮದುವೆ ಆಗ್ಲಿಲ್ಲ ಬಿಡು. ಆಸ್ಪತ್ರೆಯಲ್ಲಿ ರಾಧಿಕಾನ ಎತ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋಂಥ ಆತುರ ನಮ್ಮ ವಿಷು ಏನಿತ್ತೋ ಏನೋ ಅಂತ ಈಗಲೂ ನೆನೆಸ್ಕೊಂಡ್ರೆ ಸತ್ಯ ಅನಿಸ್ಬಿಡುತ್ತೆ. ಆದ್ರೆ ಏನ್ ಮಾಡೋದು, ವಿಷುಗ ಏನೇ ಹೇಳಿದ್ರು ಅದೇ ಸರಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ಸರಿಯಾಗಿರ್ಬೇಕಾಗಿರೋರು ಸರಿಯಾಗಿದ್ದಿದ್ರೆ
ಎಲ್ಲ ಸರಿಯಾಗಿರೋದು ಮಾವ. ರಮ್ಯಾ, ಈಗ ಅದನ್ನೆಲ್ಲ ಮಾತಾಡೋಂಥ ಸಮಯ ಅಲ್ಲ. ನೋಡು, ಮೊದಲು ಬಂದು ವಿಶು ರೂಮ್ನ ರೆಡಿ ಮಾಡು. ಮಾವ, ನನ್ ಗಂಡನ ಉತ್ಸಾಹ ನೋಡ್ತಾ ಇದ್ರೆ ನಂಗೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅತಿಯಾಗಿ ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ಲ. ಮೊದಲು ಹೊರಡು. ಏನಾಗ್ಬೇಕು ಅಂತಿರುತ್ತೋ ಅದೇ ಆಗೋದು. ಜೂನಿಯರ್ ಜಗನ್ನಾಥ್ ಯಾರು ಕಾಲಿಲ್ದೇ ಇಷ್ಟು, ಇನ್ನು ಕಾಲಿದ್ರೆ ಇನ್ನೆಷ್ಟು. ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನೋಡು, ಇನ್ನು ಕೆಳಗಡೆ ರೇಲಿಂಗ್ಸ್ಗೆಲ್ಲ ಇದೇ ರೀತಿ ಹೂ ಹಾಕ್ಬೇಕು. ವಿಶು ರೂಮ್ಗೆ ಹೂ ಸಾಕಾಗಲ್ಲ, ಕೆಳಗಡೆ ಇದೆ, ಬೇಗ ತಗೊಂಬಂದ್ಬಿಡು. ವಿವೇಕ್, ತಮ್ಮನ್ ಫಸ್ಟ್ ನೈಟ್ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದೀರಲ್ಲ, ಅದೇ ಆಸಕ್ತಿ ನಮ್ಮಿಬ್ರ ಲೈಫ್ನಲ್ಲಿ ಯಾಕಿಲ್ಲ? ಹೋಗ್ಲಿ ಬಿಡಿ. ಹಾಡಿದನ್ನೇ ಹಾಡೋ ಕಿಸ್ವಾಯ್ ದಾಸ ಅನ್ನೋ ತರ ನಾನ್ ಯಾಕೆ ನಿಮ್ಗೆ ಹೇಳಿದನ್ನೇ ಹೇಳಿ. ವಿಶ್ವ ಅವನು 2ನೇ ಹೆಂಡತಿ ಜೊತೆಗಾದ್ರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ರಮ್ಯಾ, ನೀನು ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ವಿಶು ಮತ್ತೆ ರಾಧಿಕಾ ಪ್ರೀತಿಸಿ ಮದುವೆ ಆಗಿರೋರು. ಹಾಗಾಗಿ ಅವರು ಲೈಫ್ನಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಜೊತೆಗೆ ರಾಧಿಕಾ ನಮ್ಮ ಟ್ರಸ್ಟ್ನ ಮುಖ್ಯಸ್ಥೆ. ಅವಳಿಂದಾಗಿ ಧರ್ಮಾಧಿಕಾರಿ ಪಟ್ಟ ನಮ್ಮ ಕುಟುಂಬದವರಲ್ಲೇ ಉಳಿಯೋ ಹಾಗಾಯ್ತು. ವಿಶು ಏನಾದರೂ ವಿಶಾಖನ್ ಜೊತೆ ಸಂಸಾರ ಮಾಡಿದಿದ್ರೆ ನಮ್ಮ ಫ್ಯಾಮಿಲಿ, ಟ್ರಸ್ಟು, ಧರ್ಮಾಧಿಕಾರಿ ಪಟ್ಟ ಎಲ್ಲ ಅಯೋಗ್ಯರ ಪಾಲಾಗೋಗ್ತಾ ಇತ್ತು. ದೇವರ ದಯೆ, ಆ ದುರಂತ ನಡೀಲಿಲ್ಲ. ವಿವೇಕ್, ನಿಮ್ ಫಿಲಾಸಫಿನ ಕೇಳಕ್ಕೋಸ್ಕರ ನನ್ ಪ್ರಿಷಿಯಸ್ ಟೈಮ್ನ ವೇಸ್ಟ್ ಮಾಡಕ್ ಆಗಲ್ಲ. ಹೋಗ್ತೀನಿ. ಒಳ್ಳೆಯವ್ರಿಗೆ ಇನ್ನೂ ಕಾಲ ಇದೆ. ಇರೋ ಪ್ರಪಂಚ ಎಲ್ಲ ನಿಮ್ದೆ ಅಂತ ತಿಳ್ಕೊಬೇಡಿ. ಹಲೋ 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 ವಿಶಾಖ. ವಿಶಾಖ ಮಾತಾಡು. ದಿಬ್ನ ಹೊರಡೋ ಟೈಮಲ್ಲಿ ಅಲ್ಲೆಲ್ಲೂ ನೀನ್ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗಿದ್ದೆ? ರಮ್ಯಕ್ಕ, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಮನೆಗೆ ಬರ್ಲಾ? ಅಯ್ಯೋ, ಧಾರಾಳವಾಗ್ ಬಾ. ಅದ್ರಲ್ಲಿ ಕೇಳೋದೇನಿದೆ? ವಿಶಾಖ, ಇದು ನಿನ್ ಮನೆ. ನೀನ್ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ವಿಶಾಖ, ಇನ್ನೂ ವಿಶು ರಾಧಿಕಾ ಮನೆಗೆ ಬಂದಿಲ್ಲ. ಅವ್ರು ಬರೋದ್ರೊಳಗೆ ನೀನ್ ಬಂದ್ಬಿಡು. ಗೃಹ ಪ್ರವೇಶದ ಹೊತ್ತಿಗೆ ನೀನ್ ಇಲ್ಲಿದ್ರೆ ರಾಧಿಕಾ ತುಂಬಾ ಖುಷಿ ಆಗುತ್ತೆ. ಅಜ್ಜಿ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನಿಜವಾಗ್ಲೂ? ಗಾಡ್ ಪ್ರಾಮಿಸ್. ಬಾ. ಥ್ಯಾಂಕ್ ಯು ರಮ್ಯಕ್ಕ. ನಾನು ಈಗಲೇ ಬೆಂಗಳೂರು ಬಸ್ಗೆ ಹೊರಡ್ತೀನಿ. ಥ್ಯಾಂಕ್ಸ್ ಅ ಲಾಟ್.
ನನಗೆ ಅಲ್ಲಿಗೆ ಹೋಗೋಕೆ ಈಗಲೂ ಇಷ್ಟ ಇಲ್ಲ. ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಿದ್ದಿರ್ಬೇಕು. ಅದಕ್ಕಿಂತ ಬೇರೆ ಎಲ್ಲಾದ್ರೂ ಹೋಗೋದೇ ವಾಸಿ. ಎಕ್ಸ್ಕ್ಯೂಸ್ ಮೀ, ಬಸ್ ಹತ್ತೋ ಆಗಿದ್ರೆ ಹತ್ತಿ, ಇಲ್ಲ ಹತ್ತೋರ್ಗ್ ಜಾಗ ಬಿಡಿ. ಈಗ ಅಡ್ಡ ನಿಂತ್ಕೊಂಡು ನಾವ್ ಹೇಗ್ ಬಸ್ ಹತ್ತೋದು? ಎಲ್ಲಿಗೆ ಹೋಗ್ಲಿ? ಬೇರೆ ಎಲ್ಲೇ ಹೋದ್ರೂ ಸೇಫ್ ಆಗಿರೋಕ್ಕಾಗಲ್ಲ. ಒಂದೋ ಪೊಲೀಸ್ ಕೈಲಿ ಸಿಕ್ಕಾಕೊಳ್ತೀನಿ, ಇಲ್ಲ ಅವ್ರ ಕೈಲಿ ಕೊಲೆ ಹಾಕಿ ಹೋಗ್ತೀನಿ. ಅದಕ್ಕಿಂತ ವಿಶು ಮನೆಗೆ ಹೋಗೋದೇ ಬೆಟರ್. ವಿಕ್ರಮ್ ಬರೋವರೆಗಾದ್ರೂ ಜೀವಂತವಾಗಿರ್ಬೇಕು. ನಾನು ಅವಳ ಜೊತೆ ಇರಲ್ಲ, ಡಿವೋರ್ಸ್ ಕೊಟ್ಬಿಡ್ತೀನಿ. ನೀವೇ ಒಪ್ಪಿ ಮದುವೆ ಮಾಡ್ರೆ ಹುಡುಗಿ ಅವಳು. ಹೋಗಿ ಹೋಗಿ ಅಂತ ದಡ್ಡಿ ನನ್ನ ತಲೆ ಕಟ್ಟಿದಿರಲ್ಲ. ರಮ್ಯ ಹಂಗಿರೋ 1% ಬುದ್ಧಿನೇ ಅವಳಿಗಿಲ್ಲ. ದೀಪಾ, ಕೆಲವೊಂದ್ಸರಿ ಹೆಂಡತಿ ದಡ್ಡಿ ಆಗಿರೋದೇ ಒಳ್ಳೇದು. ಅಕಸ್ಮಾತ್ ಅವಳೇನಾದ್ರೂ ಬುದ್ಧಿವಂತೆ ಆಗಿದ್ರೆ ಅವಳೇ ನಿನಗೆ ಡೈವರ್ಸ್ ಕೊಟ್ಟಿರೋವಳು. ವಿಕ್ರಮ್ ಫೋನ್ ಮಾಡಿದ್ಯಾ? ಮಾವ, ವಿಶಾಖ ಬರ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಮಾವ, ವಿಶಾಖ ಇಲ್ಲಿಗೆ ಬರ್ತಿದ್ದಾಳೆ. ನಾನು ಅಲ್ಲಿಂದ ಹೊರಟಿದ್ದೀನಿ. ಬಲ್ಲ ಅಂತ ಕೇಳೋದಕ್ಕೆ ನನಗೆ ಫೋನ್ ಮಾಡಿದ್ಲು. ಯು ಆರ್ ಆಲ್ವೇಸ್ ವೆಲ್ಕಮ್, ಖಂಡಿತ ಬಾ ಅಂತ ಹೇಳಿದ್ಲು. ಅಲ್ಲ, ಬರೋದು ಬರ್ತಾಳೆ. ರಾಧಿಕಾ ಬರೋದಕ್ಕಿಂತ ಮುಂಚೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ಹೌದು ಮಾವ, ನಾನು ಅವಳಿಗೆ ಅದನ್ನೇ ಹೇಳ್ದೆ. ಒಟ್ನಲ್ಲಿ ಬರ್ತಾ ಇದ್ದಾಳಲ್ಲ, ಲೆಟ್ ಅಸ್ ಸಿ. ಈ ಹುಡುಗಿ ದುಬೈನಿಂದ ಹೊರಡು ಬಂದಿದ್ದಾಳೆ. ಇದೇ ಊರಲ್ಲಿದ್ದಾಳೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಬಂದಿದೆ. ನೀವೇನಾದರೂ ನೋಡಿದ್ರಾ? ಇಂಥವ್ರೆಲ್ಲ ದಿನ ಸಾವಿರಾರು ಜನ ಬಂದು ಹೋಗ್ತಾರೆ. ಅಂಥವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗ್ತದೆ? ಸರಿ, ಒಂದು ನಿಮಿಷ ಬನ್ನಿ. ಅಯ್ಯೋ ಅವರೇ, ಈ ಹುಡುಗಿ ನೀವು ನೋಡಿದ್ರಾ? ಅಮ್ಮ ನೀವು ನೋಡಿದ್ರಾ? ನೀವಮ್ಮ ನೀವು ನೀವು ಸರ್, ಇನ್ಫಾರ್ಮೇಶನ್ ಬಂದಿದೆ. ಬಂದೆ. ಒಂದು ನಿಮಿಷ.
ಯಾರು? ಬಂದೆ, 1 ನಿಮಿಷ. ಸ್ವೀಟಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಸ್ವೀಟಿ, ಕಮ್ ಇನ್ ಸರ್, ಕಮ್. ಬಾ ಬಾ. ಏನಾಯ್ತು ಸ್ವೀಟಿ? ಪ್ರಣವ್, ನಾನು ಇನ್ನೊಂದೆರಡು ದಿವಸ ಇಲ್ಲೇ ಇರ್ತೀನಿ ಕಣೋ. ಪ್ಲೀಸ್, ಬೇಡ ಅನ್ಬೇಡ. ಅಲ್ಲ ಸ್ವೀಟಿ, ನಮ್ಮ ಹೋಟೆಲ್ದಲ್ಲಿ ಎಲ್ಲರದ್ದು ಹರ್ಕುಲು ಬಾಯಿ. ಇಲ್ಲದೆ ಇರೋದೆಲ್ಲ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ನಿನ್ನ ಮರ್ಯಾದೆನೂ ಹೋಗುತ್ತೆ, ನನ್ನ ಮರ್ಯಾದೆನೂ ಹೋಗುತ್ತೆ. ಪ್ರಣವ್, ನಿನಗೆ ನಮ್ಮ ಸ್ನೇಹಕ್ಕಿಂತ ಮರ್ಯಾದೆನೇ ದೊಡ್ಡದಾ? ಈಗ ನೀನ್ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಲೈಫೇ ಹಾಳಾಗಿ ಹೋಗುತ್ತೆ. ಒಂದ್ ಕಡೆ ಪೊಲೀಸ್ನವ್ರು ನನ್ನ ಹುಡುಕ್ತಾ ಇದ್ದಾರೆ, ಜೊತೆಗೆ ವಿಕ್ರಮ್ನ ರೈವಲ್ ಗ್ಯಾಂಗ್ ಚೇಸ್ ಮಾಡ್ತಾ ಇದೆ. ನನಗೀಗ ಹೊರಗಡೆ ಕಾಲಿಡೋದಕ್ಕೂ ಭಯ ಆಗ್ತಿದೆ ಕಣೋ. ಒಳ್ಳೆ ಸಸ್ಪೆನ್ಸ್ ಕತೆ ಆಗೋಯ್ತಲ್ಲ ನಿಂದು. ಪ್ಲೀಸ್ ಪ್ರಣವ್, ನಮ್ಮನೆಗೊಂದು ಫೋನ್ ಮಾಡಿ ಅಜ್ಜಿ ಹತ್ರ ಮಾತಾಡೋ. ಅಯ್ಯೋ, ನನ್ನಿಂದ ಆಗಲ್ಲಪ್ಪ. ನಿಮ್ಮ ಅಜ್ಜಿ ಧ್ವನಿ ಕೇಳಿದ್ರೆ ಸಾಕು, ಕೈಕಾಲೆಲ್ಲ ನಡ್ಗುತ್ತೆ. ಪ್ರಣವ್, ನೀನ್ ಬೇರೆ ಏನೋ ಮಾತಾಡೋದಕ್ಕೆ ಹೋಗ್ಬೇಡ. ನನ್ನನ್ನು ಹುಡುಕೊಂಡು ಯಾರಾದ್ರೂ ಮನೆಗೆ ಬಂದಿದ್ರ ಅಂತ ಕೇಳಿ ಫೋನ್ ಇಟ್ಬಿಡು ಪ್ಲೀಸ್. ಪ್ರಣವ್, ನಾನು ಇಲ್ಲಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಕಣೋ, ಬೇಗ ಫೋನ್ ಮಾಡು. ಹಲೋ ವಿಶಾಖ? ಹಲೋ. ಈ ಮನೆ ಹಾಳ ನೀನೇನು? ನಿನ್ನಿಂದಾಗಿ ವಿಶಾಖ ಮದುವೆ ಸಂಸಾರ ಬಿಟ್ಟು ಹೋಗಿದ್ದು. ತೀರ್ಬೋಕೆ ನನ್ನ ಮಗನೇ. ಇನ್ನೊಂದ್ಸಲ ಏನಾದ್ರೂ ನೀನು ಅವಳ ತಂಟೆಗೆ ಬಂದ್ರೆ ಗ್ರಾಚಾರ ಬಿಡಿಸ್ತೀನಿ, ಹುಷಾರ್. ಹಲೋ, ಯಾರಾದ್ರೂ ಬಂದಿದ್ರಾ ವಿಶಾಖನ ಹುಡ್ಕೊಂಡು? ಇಲ್ಲ. ಏನಾಯ್ತು? ಕಟ್ ಮಾಡಿದ್ರು. ಯಾರು? ಯಾರ್ದು ಫೋನು? ಯಾರೋ ಹೆಸರು ಹೇಳಲಿಲ್ಲ. ಮಾ